ಹೊಟ್ಟಿ ಆಗತ್ತದ ನನಗೆ ಎದಕ್ಕೆ ಬೇ ಮೈಲೇಜ್ 6 ಎಷ್ಟು ಕೊಡತ್ತಾಳ್ರಿ ಅಂತಂದ್ರೆ ಎಲ್ಲಿಟ್ಪ ಮೈಲೇಜ್ 28 ಕೊಡತ್ತಾಳ ಹೊಡಿ ಹೊಡ್ತಕ್ಕೆ. ನಂದು ಇವತ್ತು ರೆಕಾರ್ಡ್ ಆಗೈತಿ, ಒಂದು ಹೊಸ ರೆಕಾರ್ಡ್ ಮಾಡೇನಿ ನಾನು. ಅದೇನ್ರಿಪ್ಪ ಅಂತಂದ್ರೆ ಟೈಮ್ ಎಷ್ಟಾಗೈತಿ ರೀ ಪ್ರೆಸೆಂಟ್ 9 ಗಂಟೆ ಆಗೈತಿ. ಗ್ರೀಸ್ ಅದನ್ನು ಕ್ಲೀನ್ ಮಾಡ್ರಿಪ್ಪ ಅಂತಂದೆ. ಅವ್ರು ಗ್ರೀಸ್ ಇಲ್ರಿ ಅದು ನಡಿತೈತ್ರಿ ಅಂತಂದ್ರೆ ಭಾಳ ಶಾರ್ಟ್ ಆಗ್ತದ. ಏ ಊಟ ಅಂತಾರ ಬೇ ಮಮ್ಮಿ ಅದಕ್ಕೆ ತಿನ್ಕೊಂತ ಇಲ್ಲ ಸ್ವಲ್ಪ ತಿಂದೇನಿ. ಎಷ್ಟು ಪ್ರವಚನ ಬಿಗಿತಾನೆ ಬರೇ ಮಾತಾಡ್ತಿದ್ದ ಮಟ ಅನ್ಸಾನ ಬೈ. ನನಗೆ ಭಾಳ ಎಕ್ಸ್ಪೀರಿಯನ್ಸಸ್ ಅದಾವ ರೀ, ನನ್ನ ಜಿಂದಗಿನ ಎಕ್ಸ್ಪೀರಿಯನ್ಸ್ ಭಾಳ ಅದಾವ. ನನ್ನ ಮ್ಯಾಗ ಒಂದು ಪಿಕ್ಚರ್ ಮಾಡ್ಬೋದು ನೋಡ್ರಿ, ಆಟೋಬಯೋಗ್ರಫಿ ಗತ್ತೆ. ಅಷ್ಟೇನು ನಾ ಫೇಮಸ್ ಇಲ್ಲ. ರೋಸ್ಟ್ ಮಾಡ್ತಿ ಮತ್ತೆ ನೀನ ರೋಸ್ಟ್ ಮಾಡಿ ರೋಸ್ಟ್ ಆಗಬೇಡ ಅಂತಿ. ಪ್ರತಿಯೊಬ್ಬರು ಪೈಲ ಅವ್ರದ ಯೋಚನೆ ಮಾಡ್ತಾರ, ಅದಾದ್ಮೇಲೆ ಮಂದಿದ್ ಯೋಚನೆ ಮಾಡ್ತಾರ. ಅದು ಪ್ರಕೃತಿ ನಿಯಮ ಬಂದ್ಬಿಟ್ಟೈತಿ, ಏನ್ ಮಾಡಕ್ ಬರಂಗಿಲ್ಲ. ಹಾರ್ಟ್ ಪೇನ್ ಆಗೋ ಜೊತೆ ಹಾರ್ಟ್ ಅಟ್ಯಾಕ್ ಆಗತ್ರ ಮನಿ ಒಳಗದ ಆಸ್ಪ್ರಿನ್ ಅಂತ ಒಂದು ಗುಳಿಗೆ ಬರ್ತೈತ್ರಿ. ಮನ್ಯಾಗ ಒಂದು ಇಟ್ಬಿಡ್ರಿ ಅದ್ ನೇತನ ಒಂದು 10 ಗುಳಿಗೆ ತಂದು ಏನಕ್ಕೆ ಆಜ್ ಕ್ಯಾ ಕುಚ್ ನೈ ಹೈ ಮೇರೆ ಪಾಸ್ ಪರ್ ವೋ ನೈ ಹೈ ಅಂತ ಒಂದು ಡೈಲಾಗ್ ಐತೆ. ಕ್ಲಾಸ್ ಡೇಂಜರ್ ಇತ್ತು, ಭಾಳ ಡೇಂಜರ್. ಕ್ಯಾ आप घर चलो मैं घर में ही हूँ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ನಾನು ನಿಮ್ಮ ದೊಡ್ಡ ಪ್ರಜ್ವಲ್. ಇಂದಿನ ಎಪಿಸೋಡ್ ಸೀನಿಯರ್ ಟ್ರಿಪ್ ಫ್ಯಾಮಿಲಿ ಅಂತಂದ್ರೆ ಇವತ್ತೈತ್ರಿ ಗುರುವಾರ. ಆ್ಯಂಡ್ ಇವತ್ತೆಲ್ಲ ಹೋಗ್ಬೇಕ್ರಿಪ್ಪ ಅಂತ ರಾಯರ ಗುಡಿಗೆ ಹೋಗ್ಬೇಕು, ದತ್ತಾತ್ರೇಯನ ಗುಡಿಗೆ ಹೋಗ್ಬೇಕು, ಆಮ್ಯಾಗ ಸಾಯಿಬಾಬನ ಗುಡಿಗೆ ಹೋಗ್ಬೇಕಂತ ಪ್ಲಾನ್ ಐತಿ. ನೋಡೋಣ ಏನೇನಕ್ಕೈತಿ ಏನಿಲ್ಲ ಅಂತ ಹೇಳ್ತೈತಂತ. ಸ್ಟೇಡಿಯಂ ಆಗಿರೋ ಒಂದು ಸ್ವಲ್ಪ ಕೆಲಸ ಅದಾವೆ, ಏನೇನು ಕೆಲಸ ಎಲ್ಲ ಮುಗಿಸ್ಕೊಂಡು ನಿಮಗೆ ಸಿಗ್ತೇನಂತೆ. ಆ್ಯಂಡ್ ಸ್ಟೇಡಿಯಂ ಆಗಿರೋ ನಿನಗೆ ಚಾನಲ್ ಹೊಸಬ್ರು ಇರ್ತಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಅದ್ರ ಜೊತೆಗೆ ವೀಡಿಯೋ ನೋಡತ್ತಿರಲ್ರಿ, ನಾ ಸ್ಟಾರ್ಟಿಂಗ್ ನಾ ಮಾತಾಡೋದು ನೋಡತ್ತಿರಲ್ರಿ, ಬಡಕ್ನ ಈಗ ಲೈಕ್ ಕೊಡಿರಿ. ನೀವು ಅಮ್ಮ ನೆನಪು ಹಾರ್ತಿರಿಪ್ಪ ಒಂದು ಸ್ವಲ್ಪ ಗೋಡಂಬಿ ಬಾದಾಮ್ ಜಾಸ್ತಿ ತಿನ್ನಿರಿ, ಬಡಕ್ನ ಲೈಕ್ ಕೊಡಿರಿ. ಲೈಕ್ ಹೊಡೆದು ಮುಂದಿನ ಬ್ಲಾಗ್ ನೋಡಿರಿ. ನಾನು ಸ್ಟೇಡಿಯಂ ಆಗಿರ್ತಾನೆ. ಸೊ ಫ್ಯಾಮಿಲಿ ಏನ್ರಿಪ್ಪ ಅಂತ ಟೈಮ್ ಆಗೈತೆ ರೀ 7:59. ಆ್ಯಂಡ್ ಈಗ ಬಂದೈತ್ರಿಪ್ಪ ಅಂತ ಫ್ಯೂಲ್ ಹಾಕ್ಸಕ್ಕೆ. ಎದಕ್ರಿಪ್ಪ ಅಂತ ಒಂದು ಸಣ್ಣ ರೈಡ್ ಗತ್ಲೆ ಹೊಂಟೇನಿ. ಆ್ಯಂಡ್ 100 ಕಿಲೋಮೀಟರ್ ಕಂಪ್ಲೀಟ್ ಆಗೈತಿ ಸರ್ವಿಸ್ ಆದ್ಮ್ಯಾಗ. ಆ್ಯಂಡ್ 74 ಇದಾಗೈತಿ. ಮೈಲೇಜ್ 6 ಎಷ್ಟು ಕೊಡತ್ತಾಳ್ರಿ ಅಂತಂದ್ರೆ ಎಲ್ಲಿಟ್ಪ ಮೈಲೇಜ್ 28 ಕೊಡತ್ತಾಳ ಹೊಡಿ ಹೊಡ್ತಕ್ಕೆ. ಆ್ಯಂಡ್ ಟೋಟಲ್ ಕಿಲೋಮೀಟರ್ ಎಷ್ಟು ರನ್ ಆಗೈತ್ರಿ ಅಂತ 47,939. ಇನ್ನೊಂದು 2,000 ಕಿಲೋಮೀಟ್ರ್ 50,000 ಕಂಪ್ಲೀಟ್ ಆಗ್ತಾಳ ಮಾರು. ಬರೀ ಲೆಟ್ಸ್ ಗೋ. 2 hours later. ಇಲ್ಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಾಸ್ಟ್ ಮನೆಗೆ ಬಂದೆ. ಆ್ಯಂಡ್ ಅದೇನೇನು ಕೆಲಸ ಎಲ್ಲ ಮುಗ್ದೈತಿ. ಆ್ಯಂಡ್ ಚೈನ್ ನೋಡ್ರಿಲ್ಲ ಗೋಲ್ಡನ್ ಕಲರ್ ಇದ್ದಿದ್ದ ಅಲ್ಲಿ ಬ್ಲ್ಯಾಕ್ ಆಗ್ತೈತಿ. ಅದಕ್ರಿಪ್ಪ ಅಂತ ಅವ್ರು ನಿನ್ನೆ ಎಲ್ಲಿ ಚೈನ್ ಹಾಕ್ಸೋಕೆ ಹೋಗಿದ್ದೆ ಎಲ್ಲರೂ. ಅವ್ರು ಏನು ಮಾಡಿದ್ರಿಪ್ಪ ಅಂತಂದ್ರೆ ಇದ್ರೊಳಗಿಂದ ಏನು ಇದ್ದು ಅಲ್ರಿಪ್ಪ ಅವು ಪೂರ ಗ್ರೀಸ್ ಅದನ್ನು ಕ್ಲೀನ್ ಮಾಡಿರಿಪ್ಪ ಅಂತಂದೆ. ಅವ್ರು ಗ್ರೀಸ್ ಇಲ್ಲರಿ ಅದು ನಡಿತೈತ್ರಿ ಅಂತಂದ್ರೆ ಭಾಳ ಶಾರ್ಟ್ ಆಗ್ತದೆ. ಬರ್ತೈತ್ರಿ ಗುರುವಾರ. ಆ್ಯಂಡ್ ಕಂಟಿನ್ಯೂಯಸ್ ಆಗಿ ಡೈಲಿ ವ್ಲಾಗ್ ಹಾಕಕ್ಕೆ 19 ದಿನ ಆಯ್ತು. ಆ್ಯಂಡ್ ಕೆಟ್ಟ ಖುಷಿ ಅನ್ಸಾಕತ್ತೈತಿ, ಏನೋ ಒಂದು ಲೈಫದ್ದು ಒಂದು ಪಾರ್ಟ್ ಅನ್ಸಾಕತ್ತೈತಿ ನನಗದೆ. ಮಿಸ್ ಮಾಡಿಬಿಟ್ಟಿರಿಪ್ಪ ಅಂತಂದ್ರೆ ಇನ್ನೊಂದು ಕೈಂಡ್ ಆಫ್ ಥಿಂಗ್ ಅಂತಂದ್ರೆ ನ್ಯೂ ಡೇ, ನ್ಯೂ ಹೋಪ್ಸ್, ನ್ಯೂ ಸರ್ಪ್ರೈಸಸ್, ನ್ಯೂ ಹಾರ್ಟ್ ಬ್ರೇಕ್ಸ್. ಇನ್ ದ ಸೆನ್ಸ್ ಹುಡುಗಿ ಬಿಟ್ಟು ಹೋಗೋದು ಆ ಹಾರ್ಟ್ ಬ್ರೇಕ್ಸ್ ಅಲ್ರಿ. ಹಾರ್ಟ್ ಬ್ರೇಕ್ ಇನ್ ದ ಸೆನ್ಸ್ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೇವೆ ನಾವು, ಏನೋ ಇವತ್ತು ಕೆಲಸ ಮಾಡೋಕ್ಕಂತ ಅದು ಆಗಲಿಲ್ಲ ಅಂದ್ರೆ ದ್ಯಾಟ್ ಹಾರ್ಟ್ ಬ್ರೇಕ್. ಹುಡುಗಿ ದಿವಸ ಬರೀ ಹೋಗ್ಬೇಡ ಅಂತಂದ್ರೆ ನಮ್ಮ ಮನ್ಯಾಗ ಬಿಟ್ಬಿಟ್ಟೆ ಅದಕ್ಕೆ. ಅದು ನಿನ್ನ ಮನಸ್ಸು. ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ನಂದು ಇವತ್ತು ರೆಕಾರ್ಡ್ ಆಗೈತಿ, ಒಂದು ಹೊಸ ರೆಕಾರ್ಡ್ ಮಾಡೇನಿ ನಾನು. ಅದೇನ್ರಿಪ್ಪ ಅಂತಂದ್ರೆ ಟೈಮ್ ಎಷ್ಟಾಗೈತಿ ರೀ ಪ್ರೆಸೆಂಟ್ 9 ಗಂಟೆ ಆಗೈತಿ. ಇವತ್ತು ಮುಂಜಾನೆ ಎಷ್ಟು ಗಂಟೆ ರೀಪ್ಪ ಅಂತಂದ್ರೆ 10 ಗಂಟೆ ಸುಮಾರು 10:30 ಅಂತ ಹಿಡ್ಕೊರು. 10:30ಗೆ ನಾನು ನಾಷ್ಟ ಮಾಡಿದ್ದೆ ರೀ. ಅದು ಏನ್ರಿ ಒಂದು ಪ್ಲೇಟ್ ಇಡ್ಲಿ ತಿಂದಿದ್ದೆ. ಆಮ್ಯಾಗ ಅದು ಕಾಮ್ ಕಸ್ತೂರಿ ಅಂತಂದು ಒಂದು ಸಬ್ಜಾದ ಒಂದು ಇದು ಬರ್ತೈತಿ ಡ್ರಿಂಕ್ ಅದನ್ನು ಕುಡಿದಿದ್ದೆ. ಅದು ಕುಡಿದ್ಮ್ಯಾಗ ನಾನು ಏನೂ ತಿಂದಿಲ್ಲ. ಸೀದಾ ಮನೆಗೆ ಬಂದೇನಿ. ಮನೆಗೆ ಬಂದ ಮ್ಯಾಗ ನೀರು ಕುಡ್ದೇನು, ಮಧ್ಯಾಹ್ನ ಮಕ್ಕೊಂಡಿದ್ದೆ. ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ತಿಂದು ಮಕ್ಕೊಂಡಿದ್ದೆ. ಸೀದಾ ಸಂಜೆಗೆ 6 ಗಂಟೆನೇ 7 ಗಂಟೆಗೆ ಎದ್ದ ಮ್ಯಾಗ ಏನು ಮಾಡಿದೆ ರೀಪ್ಪ ಅಂತ ಮತ್ತೊಂದು ಸಲ ಚಹಾ ಕುಡಿದ್ನಿ. ಮತ್ತು ಆ ಚಹಾ ಕುಡಿದ್ಕೊಳ್ಳಿ ಮತ್ತೆ ಈಗ ಒಂದು 2-3 ತಾಸು ಹೊಟ್ಟೆ ಹಸಿದೈತಿ. ಆದರೂ ಹಿಂಗೆ ಕುಂತೆ. ಆ್ಯಂಡ್ ಈಗ ಟೈಮ್ ನೋಡಿರಿ 9 ಗಂಟೆ. ಲಿಟ್ರಲಿ 11 ತಾಸು ಆತ ನಾ ಏನೂ ತಿಂದಿಲ್ಲ ನೋಡ್ರಿ. ಹಾಂ ಅಲ್ಲ ಗೋಡಂಬಿ ತಿಂದಿ, ನೀರು ಕುಡ್ದಿ, ಮತ್ತೆ ಏನು ತಿಂದಿಲ್ಲ. ಏ ಊಟ ಅಂತಾರ ಬೇ ಮಮ್ಮಿ ಅದಕ್ಕೆ ಅಲ್ಲ ತಿನ್ಕೊಂತ ಇಲ್ಲ ಸ್ವಲ್ಪ ತಿಂದೇನಿ. ನಾ ಮನಿ ಬಂದು ಮಕ್ಕೊಂಡಾಗ ನಾನು ಹೊಟ್ಟಿ ನೋಡ್ರಿ, ಹೊಟ್ಟಿ ಹಿಂಗೆ ನೆಲಕ್ಕೆ ಇಳಿದಿತ್ತು. ಹೊಟ್ಟಿ ಉರಿ ಆಗತ್ತದ ನನಗೆ. ಎದಕ್ಕೆ ನೀನು ಬಾಯಿ ಯಾವಾಗ ಇಂಥವೆಲ್ಲ ಮಾತು ನೀನ ಅಂದಿ. ಚಲೋ ಹುಡುಗಿ ಸಿಗ್ತಾಳೆ ನಿನಗೆ, ಹೌದನ್ನೋದು ಮತ್ತೆ ಹೊಟ್ಟಿ ಉರ್ಸಾತಿ ನೀನು. ಅರ್ಧ ಮೊದ್ಲ ಚಹಾ ಕುಡ್ದ ಅರ್ಧ ಹೊಟ್ಟಿ ಉರಿ ಆತೈತಿ. ನೀ ಮತ್ತಷ್ಟು ಹೊಟ್ಟಿ ಉರ್ಸಾತಿ. ಆ ಹೊಟ್ಟಿ ಮ್ಯಾಗ ಇದ್ದಿದ್ದು ಉರಿ ಇಲ್ಲಿ ಮಟ್ಟ ಬರತೈತಿ.
ಏನು ಮಾಡ್ತಿ ಬೇ ಜೀವನ ತೀರಾಕ ಏನ್ರ ಮಾಡ್ಬೇಕಾಕೈತಿ. ದೇವ್ರು ಅದ ಕೊಡ್ತಾನ, ಕಷ್ಟ ಸೋಸ್ ಕೊಡ್ತಾನ, ಭಾಳ ಕಷ್ಟ ಕೊಡ್ಬೇಡಪ್ಪ ಅಂದ್ರು ಅವನೇನು ಕೊಡ್ತಾನೆ, ಚಲೋ ಕಿತ್ಕೊಂಡ್ಬಿಡ್ತಾನೆ. ಏನಿಲ್ಲ. ಇನ್ನೊಂದ್ ನೋಡ್ ಸಚ್ಚಿ, ನಮ್ ಕಡೆ ಎಷ್ಟ್ ಮಂದಿ ಋಣ ಇರ್ತೈತಿ ಅಲ್ಲಿ ಮಠ ಇರ್ತಾರ. ದೋಸ್ತ್ರಾತು ಏನಾತು, ಆಮೇಲೆ ವೈರಿಗಳ ನೀ ದೋಸ್ತರದ್ ಮಾತಾಡಿ, ನೀ ದೋಸ್ತ್ರಾತು ಏನೋ ಆತು ಅಂತ ಮತ್ತೆ ಇದ್ರಾಗ ಬೇರೆ ಆಡೋನ್ ಮಾಡಬೇಡ. ದೋಸ್ತರ ಹತ್ರ ಏನ್ ನೀನು ದುಬೈ ಭಾಷೆ ಮಾತಾಡತ್ತಿ? ಕೆಲಸ ಆಗೋ ಅದ ಪ್ರಕೃತಿ ನಿಯಮ ಬೇ. ವಾಸುದೇವ್ ಕೃಷ್ಣ ಯಾದವ್ ಅಂದ್ರೆ ಕೃಷ್ಣ ಅವ್ರು ಪೈಲಾನೇ ಹೇಳ್ಬಿಟ್ಟಾರ ಕಲಿಯುಗನಾಗ ಏನಕ್ಕೈತಿ ಅಂತಂದು. ಭಾಳ ಹೊಲಸ್ ಜನ ಹುಡ್ತಾರು, ಎಲ್ಲಿ ನೋಡ್ತಿ ಅಲ್ಲಿ ಕೊಲೆ ದರೋಡೆ ಹೊಡೆದಾಟ ಆಕೈತಿ, ಯಾರು ನಮ್ಮವ್ರು ಇರಂಗಿಲ್ಲ. ನಂಬಾಕ್ ಹೋಗ್ಬಾರ್ದು ಕರೆ, ಹಂಗೆ ನೋಡಕ್ ಹೋಗ್ಬಾರ್ದು. ನೋಡ್ಬೇ ಈಗ ನೋಡಿ ಎಂಡ್ ಆಫ್ ದಿ ಡೇ ನೀನಿಂದ ನೋಡ್ತಿ. Emotional damage. ಅದೇ ಪ್ರಕೃತಿ ನಿಯಮ. ಅದೇ ನಾವು ಒಳ್ಳೇದ್ ಮಾಡ್ತೀವಿ, ಬಟ್ ಎಂಡ್ ಆಫ್ ದಿ ಡೇ ಪ್ರತಿಯೊಬ್ರು ನೋಡ ಎಲ್ಲಾರು ಚಲೋ ಇರ್ತಾರ. ಎಂಡ್ ಆಫ್ ದಿ ಡೇ ಅವ್ರದ್ದು ಫಸ್ಟ್ ನೋಡ್ಕೊಂತಾರ. ಅರ್ಥ ಆತು? ಈಗ ನಿನ್ ಕಡೆ 10 ಕೋಟಿ ರೂಪಾಯಿ ಐತೆ ಅಂತ ತಿಳ್ಕೊ, ಫಸ್ಟ್ ನೀ 10 ಕೋಟಿ ರೂಪಾಯಿ ನಿನಗೆ ಯೂಸ್ ಆಕೈತೆ ನೋಡ್ತಿ. ನಿನ್ ಕಡೆ ರೊಕ್ಕ ಭಾಳ ಐತೆ ಮಂದಿಗೆ ಯೋಚನೆ ಮಾಡ್ತಿ. ಹಂಗ ಪ್ರತಿಯೊಬ್ರು ಪೈಲ ಅವ್ರದ ಯೋಚನೆ ಮಾಡ್ತಾರ, ಅದಾದ್ಮೇಲೆ ಮಂದಿಗೆ ಯೋಚನೆ ಮಾಡ್ತಾರ. ಅದು ಪ್ರಕೃತಿ ನಿಯಮ, ಅದು ಬಂದ್ಬಿಟ್ಟೈತೆ, ಏನು ಮಾಡಕ್ ಬರಂಗಿಲ್ಲ. ನಾವು ಅಂತೇವಿ ನಾವು ಬಂದಿಗೆ ಯೋಚನೆ ಮಾಡ್ತೀವಿ ಅಂತ ಫಸ್ಟ್ ನಾವು ನೋಡ್ಕೊಂತೀವಲ್ಲ. ಈಗ ನಾವು ಫಸ್ಟ್ ಸ್ಟೇಬಲ್. ಈಗ ನೋಡ್ರಿ ನಾವೆಲ್ಲ ಹೆಲ್ಪ್ ಮಾಡ್ಬೇಕಂತ ಭಾಳ ಐತಿ ತಲೆ ಒಳಗೆ. ಟ್ರಸ್ಟ್ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು. ಈಗ ನಮ್ಮ ಕಡೆ ರೊಕ್ಕ ಐತಿ, ನಾವು ಏನ್ರ ಕಾಲ್ ಮ್ಯಾಗ ನಿಂತೇವಿ, ನಮ್ದು ಏನ್ರ ಪೂರಾ ಸೆಕ್ಯೂರ್ಡ್ ಐತಿ ಅಂತ ನಾವು ಮಂದಿಗೆ ಯೋಚನೆ ಮಾಡ್ತೀವಲ್ಲ. ಈಗ ನಮ್ಮ ಕಡೆ ಏನೂ ಇಲ್ಲ ಅಂತ ನಾಲ್ಕು ಮಂದಿಗೆ ಯೋಚನೆ ಮಾಡ್ತೀವಿ. ವಿಚಾರ ಮಾಡ್ತೇವೆ ನಾವು ಮಾಡಿಲ್ಲ ಅಂತಂದ್ರೆ ಯೋಚನೆ ಮಾಡ್ತೇವಿ. ಬಟ್ ನಮ್ಮ ಕಡೆ ಏನು ಇಲ್ಲೇ ಎಲ್ಲ ಕೊಡಾಕಂತಂದ್ರೆ ಏನು ಯೋಚನೆ ಮಾಡ್ತೀವಿ? ಇವ್ರು ಹಾದ್ಯಾಗ ಯಾರು ತಿನ್ನಕ್ಕೆ ಕೇಳ್ತಿರ್ತಾರೆ. ನಮ್ಮ ಕಡೆಗೆ ಐತಿ, ನಮ್ಮ ಕಡೆ 100 ರೂಪಾಯಿ ಐತೆ ಅಂದ್ರೆ ಒಂದು 30 ರೂಪಾಯಿ 20 ರೂಪಾಯಿ ಕೊಡ್ತೇವಲ್ವ. ನಮ್ಮ ಕಡೆ ಏನೂ ಇಲ್ಲ ಅಂತಂದ್ರೆ ಏನಂತೇವೆ? ಇಲ್ಲ ರೀ ನಮ್ಮ ಕಡೆ ರೊಕ್ಕ ಇಲ್ಲ ಅಂತ ಅವ್ರು ಏನಂತಾಳೆ, ಕಾರ್ನಾಗ ಅಡ್ಡಾಡ್ತೀವಿ ರೊಕ್ಕ ಇಲ್ಲಾರ ನಾವು ಏನೋ ಅಂತಾರೆ. ಅದೇ ರೀ ನಮ್ಮ ಕಡೆ ಮೊದ್ಲೇಕ್ಕೆ ರೊಕ್ಕ ಮಾಡ್ಬೇಕು. ರೊಕ್ಕ ಮಾಡಿದ ಮ್ಯಾಗ ಬೇರೆದವ್ರಿಗೆ ನಾವು ಕೊಡಕ್ಕೆ ಆಕೈತಿ. ಬಟ್ ಹಂಗಂತಂದು ರೊಕ್ಕ ಮಾಡಿದ್ರೆ ಎಲ್ಲ ಸಿಗ್ತೈತಿ ಅಂತಂದ್ರೆ ಇಟ್ಸ್ ರಾಂಗ್ ಥಿಂಗ್. ಎಲ್ಲ ಇದ್ರೂ ಏನಿರಲಾರ್ದಂಗೆ ಇರುವಂಥದ್ದು ಐತಿ. ಅದೊಂದು ರೋಹಿತ್ ಜಿಂಜೂರ್ಕಿ ಅವ್ರದ್ದೊಂದು ಡೈಲಾಗ್ ಐತಿ, ಜಬ್ ಮೇರೆ ಪಾಸ್ ಕುಚ್ ನಹೀ ತಾ ವೋ ಥಿ ಮೇರಿ ಪಾಸ್ ಅಂತ. ಆಜ್ ಕ್ಯಾ ಕುಚ್ ನಹೀ ಹೈ ಮೇರೆ ಪಾಸ್ ಪರ್ ವೋ ನಹೀ ಹೈ ಅಂತಂದು ಒಂದು ಡೈಲಾಗ್ ಇತ್ತು. ಏನಿತ್ತು ಕ್ಲಾಸ್ ಡೇಂಜರ್ ಇತ್ತು, ಭಾಳ ಡೇಂಜರ್ ಅಂತಿತ್ತೆ. ಆ್ಯಂಡ್ ಇದೇ ಬಾಲೇಲೆ ಕುಕ್ಕು ಬದ್ಮಾಸ ತಲೆ ಗ್ರೀಸ್ ಒರ್ಸಂಗಲ್ಪ ನೀನು ಗುರ್ತಾಗ್ಲಿ. ನಿಂದು ಅಂದ ಚಂದ ಹೆಂಗಾಗೈತೆ ಅಂತಂದು ಹೆಂಗಾಗಿ ನೋಡು. ಏನ್ಲೇ ಕ್ರಿಶ್ ಪೋರ್ ಶೂಟಿಂಗ್ ಮಾಡತ್ತಾರ ಅಂದಲ್ಲ, ಹತ್ತದು ಅದಕ್ಕೆ ಮರಾಠಿದಾಗ ಅಷ್ಟು ಅಂದ್ಬಿಟ್ರೆ ಖುಷಿ ಆಗ್ಬಿಡ್ತದೆ. ಬಾಲ್ ಹುಡ್ಕಕ್ಕೆ ಚಲೋ ಆಗ್ಬಿಡ್ತದೆ ಡೈಲಾಗ್ ಇಲ್ರಿ. ಕಾಯ್ಸ್ ನಮ್ಮ ಮಮ್ಮಿ ಏನ್ರಿಪ್ಪ ಅಂತಂದ್ರೆ ಏನೋ ಹಮ್ಮತ್ತಾರ ನೋಡ್ರಿ. ಒಟ್ಟು ಅವ್ರದ್ದು ಗಿರಣಿ ಚಲೋ ಇರ್ತೈತಿ, ಮಿಕ್ಸಿ ಗರ್ರ 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 ಅಂತ ಇರ್ತೈತಿ. ಮುಂಜಾಲಿಂದ ಚಾಲೂನೇ ಇರ್ತೈತದ. ನಮ್ಮ ಅಪ್ಪರ ಕಡೆ ಹೋಗಿ ಕಾಳು ಕೊಡ್ಸ್ಕೊಂಬಂದಾರ, ಗುಡಿಗೆ ಹೋಗಿ ಬಂದ್ರೆ ಅವ್ರು ರಾಘವೇಂದ್ರ ಸ್ವಾಮಿ ಗುಡಿಗದು. ನಾ ಇವತ್ತು ಹೋಗ್ಬೇಕಂತ ಅನ್ಕೊಂಡಿದ್ದೆ. ನಾ ಹುಬ್ಬಳ್ಳಿ ಹೋದಾಗ ನಾ ಹೋಗಿ ಬಂದು ಬಿಡ್ಬೇಕಿತ್ತ. ನಂಗೆ ಭಾಳ ನಿದ್ದೆ ಬರತೈತೆ ಅನ್ನೋ ದ್ಯಾಟ್ಸ್ ದ ರೀಸನ್ 12ವರೆಗೆ ನಾವು ವಾಪಸ್ ಮನೆಗೆ ಬಂದು ಮಕ್ಕೊಂಡವ. ಪಿಕ್ಚರ್ ಆಗ್ಬಿಡ್ತದ. ಆಗಲೇ ಹೋಗ್ಬೇಕಂತಂದೆ, ನಿನ್ನ ಮಗಳು ಗಾಡಿ ತೊಗೊಂಡು ಹೋದ್ಲು. ಪುರ್ಸೋತ ಮಾಡಲಿಲ್ಲ. ನಿನ್ನೆ ನಾ ಎಲ್ಲಿ ಹೊರಗೆ ಹೋಗಿದ್ದಂತೆ, ಇವತ್ತು ಆಕೆ ಹೊರಗೆ ಹೋಗ್ಬೇಕಂತ ಗಾಡಿ ತೊಗೊಂಡು ಹೋಗ್ಬಿಟ್ಲಿ ರೀ. ನಾ ಏನು ಮಾಡಲಿ ಹೇಳ್ರಿ? ಆ ಕಾರ್ ತೊಗೊಂಡ್ಬೇಕಂದ್ರೆ ನಮ್ಮ ಶಿರೋಣ ನಿಮಗೆ ಗುರ್ತೈತಿ ಪಿಕ್ಚರ್ ಏನಾಗೈತಿ ಅಂತ. ಇನ್ನೇನು ಸಿನಾರ ಐತ್ರಿಪ್ಪ, ಏನು ಮಾಡ್ತೀರಿ ಸಂಧಿ? ನಿಮ್ಮ ಮನ್ಯಾಗ ಪ್ರತಿಯೊಬ್ಬರು ರೋಸ್ಟ್ ಮಾಡೋರು ಸಿಕ್ಬಿಟ್ರೆ ನನಗೆ ರೋಸ್ಟ್ ಮ್ಯಾಗ ರೋಸ್ಟ್. ಹಾಂ ಅಲ್ಲಿ ಬೇ ಮಮ್ಮಿ ನೀನೇ ರೋಸ್ಟ್ ಮಾಡ್ತಿ, ಮತ್ತು ನೀನೇ ರೋಸ್ಟ್ ಮಾಡಿ ರೋಸ್ಟ್ ಆಗಬೇಡ ಅಂತಿ. ಏನಂತ ಹೇಳತ್ತಿ? ನಮ್ಮ ಮಮ್ಮಿ ಮನೆ ಪ್ರವಚನ ಕೊಟ್ಟಿದ್ದು 10,000 ವ್ಯೂಸ್ ಹೋಗ್ಬಿಟ್ಟೈತ್ರಿ ಫ್ಯಾಮ್ಲಿ. 10,000 ಹೋಗ್ಬಿಟ್ಟೈತಿ. ಹಾಂ ನೀಲಕಾಂಠ ವರ್ಣಿ. ಅಯ್ಯಪ್ಪ ದೇವ್ರೇ ಎಲ್ಲದೇಯಪ್ಪ. ಬರೀ ಫ್ಯಾಮ್ಲಿ ಸ್ಟೇ ಟ್ಯೂನ್ ಆಗಿರಿ. ಹೊಟ್ಟೆ ಗುಡು 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 ಮಾಡತ್ತೈತೆ. ಒಂದು ಸ್ವಲ್ಪ ಕಾಳದು ತಿಂದ ಏನರ ತಿನ್ನೋಣಂತ. ಬರೀ ಫ್ಯಾಮ್ಲಿ ಸ್ಟೇ ಟ್ಯೂನ್ ಆಗಿರಿ. ಇಲ್ಲಿ ನೋಡ್ರಿ, ಇಲ್ಲೇ ಓಣ್ಯಾಗ ಹುಡುಗರು ಆಟ ಆಡಕತ್ತಾರ ನೋಡ್ರಿ, ಬ್ಯಾಡ್ಮಿಂಟನ್, ಕ್ರಿಕೆಟ್. ಆ ಸಣ್ಣವ್ರಿದ್ವಲ್ರಿ ಅವಾಗ ಲೈಫ್ ಭಾರಿ ಐತ್ರಿ ಫ್ಯಾಮ್ಲಿ. ಅದು ಏನದು ಚೈಲ್ಡ್ಹುಡ್ ಐತಲ್ಲ, ಯಾರು ನಿಮ್ಮ ಮನ್ಯಾಗ ಸಣ್ಣವ್ರು ಇದ್ರೆ ಅವ್ರಿಗೆ ಆಟ ಆಡಕ್ಕೆ ಬಿಟ್ಬಿಟ್ರಿ, ಅವ್ರ ಲೈಫ್ ಅವ್ರು ಎಂಜಾಯ್ ಮಾಡಕ್ಕೆ ಬಿಟ್ಬಿಟ್ರಿ. ಯಾಕಂದ್ರೆ ನಮ್ಮಂಗೆ 22, 23 ವಯಸ್ಸು ಆದ್ಕೊಳ್ಳಿ ಜಿಂದಗಿ ಭಾಳ ಪಿಕ್ಚರ್ ಆಕೈತ್ರಿ. 10ನೇ ಮಟ ಅದಿರಿ ನೀವು ಶಾಲೆ ಒಳ್ಳೆ ಸ್ಕೂಲ್ ಲೈಫ್ ಎಂಜಾಯ್ ಮಾಡತ್ತೀರಿ ಅಂತಂದ್ರೆ ನಿಮ್ಮಂಥ ಬೆಸ್ಟ್ ಲೈಫೇ ಯಾರ್ದಿಲ್ಲ. ನಾವು ಸ್ಕೂಲ್ ಒಳಗದು ಇದ್ದಾಗ ಹೆಂಗೆ ಅನಿಸಿತ್ರಿಪ್ಪ ಅಂತ, ಯಪ್ಪ ಎಂದರಿ ಶಾಲೆ ಮುಗ್ದೈತಪ್ಪ, ಎಂದರ ನಾ ಕಾಲೇಜಿಗೆ ಹೋಗೇನಿ ಆರಾಮ್ ಫ್ರೀ ಬರ್ಡ್ ಇರ್ತೇವೆ ಅಂತ ಅನ್ಕೊಂಡಿದ್ವಿ. ಬಟ್ ಅದು ಭಾಳ ತಪ್ಪಿತ್ರಿ. ಅದು ಟೀಚರ್ಸ್ ಅನ್ನೋರು 10ನೇ ಅದಿರಿ ಈಗ ಎಂಜಾಯ್ ಮಾಡಿರಿ, ನೀವು ಕಾಲೇಜಿಗೆ ಹೋದ್ಮ್ಯಾಗ ಐತಿ ನಿಮ್ಗೆ ಗುರ್ತಾಕೈತಿ ಜೀವನ ಏನಂತಂದ್ರೆ
ಕಾಲೇಜ್ ಬಂದ್ವಿ. 10th ಮುಗಿಸಿದ ಮ್ಯಾಗ ಸೀದಾ NTTF ಮಾಡಿದೆ 3 ವರ್ಷ. NTTF ಆದ್ಮೇಲೆ ಜಾಬ್ ಹತ್ತೆ ಇವ್ರ ಮನ್ಯಾಗ ಜಾಬ್ ಈಗ ಬೇಡ, ಭಾಳ ಸಣ್ಣ ಓದಿ ರೊಕ್ಕದ ರುಚಿ ಆತಂದ್ರೆ ನೀವು ಮುಂದೆ ಓದಂಗಿಲ್ಲ ಅಂತಂದರೆ ಇಂಜಿನಿಯರಿಂಗ್ ಹಚ್ಚಿದೆ. NTTF ಹೆಂಗೆ ಅನಿಸ್ತಿತ್ತು, 10th ಚಲೋ, 10th ಚೀ ಅನಿಸ್ತಿತ್ತು. 10th ಮಟ್ಟ ಚೀ ಅನಿಸ್ತಿತ್ತು. ಸೀದಾ ನಾವು ಕಾಲೇಜೇ ಚಲೋ ಅಂತಿದ್ದೆ. ಯಾವಾಗ ಡಿಪ್ಲೊಮಾ ಬಂದೆ NTTF ಹಚ್ಚಿದೆ ಅವಾಗ ಅನ್ಸಕತ್ತೆ ಕಾಲೇಜ್ ಶಾಲಿನ ಚಲೋ ಇತ್ತಲ್ಲೋ ಯಪ್ಪ, ಇದಂಥ ಕಾಲೇಜ್ ಯಪ್ಪ, ಕ್ಲಾಸ್ ಎದ್ದೆದ್ದು ಹೋಗ್ಬೇಕು, ಬೇರೆ ಕ್ಲಾಸ್ ಅನಿಸ್ತು. ಕಾಲೇಜ್ ಮುಗಿದು ಇಂಜಿನಿಯರಿಂಗ್ ಬಂದು ಯಪ್ಪ, ಇಂಜಿನಿಯರಿಂಗ್ ಬಂದ್ಕೊಳ್ಳೋ ನನಗೆ NTTF ಚಲೋ ಇತ್ತಲ್ಲಪ್ಪ ಅನಿಸ್ತು. ಯಪ್ಪ ಇವತ್ತೆಲ್ಲ ರೀ ನಾ ಛೇ ಜಿಂದಗಿ ಪ್ರತಿಯೊಂದು ಫೇಸಸ್ ಒಳಗೆ ಒಂದೊಂದು ಐತೆ ರೀ. ಒಮ್ಮೆ ಖುಷಿ, ಒಮ್ಮೆ ನಗು, ಒಮ್ಮೆ ಅಳು, ಒಮ್ಮೆ ಮಂಗ್ಯಾಗೋದು, ಒಮ್ಮೆ ಮಂಗ್ಯಾನ ನಾವು ಮಂದಿಗೆ ಮಂಗ್ಯಾನ ಮಾಡೋದು, ಇದಾಗ್ಬಿಟ್ಟೈತಿ. ಆ್ಯಂಡ್ ನಮ್ಮ ಒಬ್ಬ ದೋಸ್ತಗೆ ಮ್ಯಾಗಿ ತಿಂದು ಬರೋಣ ಅಂತಂದು ಕಾಲ್ ಹಚ್ಚಿದೆ ರೀ. ಅವ ಏನು ಪಿಕ್ಚರ್ ಹೊಡೆದಾರಿ ಅಂತ 10 ನಿಮಿಷ ಚಾರ್ಜಿಂಗ್ ಇಡ್ತೇನೆ ಹೋಗೇ ಬಿಡೋಣ ಅಂತಂದ. 10 ನಿಮಿಷ ಮುಗಿದ 3 ತಾಸು ಆಗಕ್ಕೆ ಬಂತ. ಅವನೇ ಸುದ್ದಿ ಆಗಿಲ್ಲ. ಕಾಲ್ ಹಚ್ಚಿರು ಅತ್ತಾವಲ್ಲ, ಪಿಕ್ಚರ್ ಮಾಡಿಬಿಟ್ಟ ನೋಡ್ರಿ. ನಾವು ಹೋಗಿ ತಿಂದಾರ ಒಂದು ಬಿಡಕ್ಕಿತ್ತು ಮ್ಯಾಗಿ, ಪಿಕ್ಚರ್ ಆಗ್ಬಿಡ್ತದೆ. ಅವಾಗ ಹೋಗ್ಬಿಟ್ಟಿದ್ದೆ ಅಂದ್ರೆ ಮ್ಯಾಗಿ ತಿನ್ನಕ್ಕೆ ಹೋಗ್ಬಿಟ್ಟಿದ್ದೆ ಅಂತಂದ್ರೆ ಹೊರಗೆ ಇಷ್ಟೊತ್ತಿಗೆ ಗಾಡಿನ ಕಡೆ ಇರ್ತಿತ್ತು. ನಮ್ಮ ತಂಗಿ ಮನೆಗೆ ಬಂದು ಗಾಡಿ ತೊಗೊಂಡು ಹೋಗ್ಬಿಟ್ಲ. ಹಾಂ ಯಾಕೆ ಅಂತಾರೆ, ಏನು ಮಾಡೋಕೆ ಬರೋಂಗಿಲ್ಲ. ಹೊಟ್ಟೆ ಶಾಕತ್ತದ ಬರೀ ಕಾಳು ತಿನ್ನೋಣ ಅಂತ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರೋ ಫ್ಯಾಮಿಲಿ. 15 minutes later. ಆ್ಯಂಡ್ ಫ್ಯಾಮಿಲಿ ಏನಪ್ಪ ಅಂತ ನಿಮ್ಗೆ ಇನ್ನೊಂದು ಶಾಕಿಂಗ್ ಇನ್ಸಿಡೆಂಟ್ ಹೇಳ್ತೇನೆ. ಲೈಕ್ ಏನಪ್ಪ, ಅಯ್ಯೋ ಕಟ್ಕೊಳ್ಳೋದು ಜರ್ದು ಎಲ್ಲೇ ಬಂದೈತಪ್ಪ. ಹಾಂ ಇಲ್ಲೇ ಐತೆ ಅಕ್ಕ, ಇಲ್ಲೇ ಸಿಕ್ಕೊಂಡೈತಿ. ಆ್ಯಂಡ್ ಈಗ ಎಲ್ಲಿ ಬಂದಿತ್ತಿದೆ, ಜೋಶ್ ಅವ್ರು ಕೊಟ್ಟಿದ್ದೀರಿ ನನಗೆ. ಜೋಶ್ ಅಂತಂದು ಒಂದು ಆ್ಯಪ್ ಬಂದಿತ್ತಲ್ಲ, ಟಿಕ್ಟಾಕ್ ಅದು ಬ್ಯಾನ್ ಆದ್ಮ್ಯಾಗ ಅಲ್ಲಿ ಬಂದಿತ್ತಿದೆ. ಆ್ಯಂಡ್ ಅದ್ರ ಜೊತೆ ಏನ್ರಿಪ್ಪ ಫ್ಯಾಮಿಲಿ ಅಂತಂದರೆ, ನಿನ್ನೆ ನಾನು ನೋಡ್ಕೊತ ಕುಂತಿದ್ದೆ ಇನ್ಸ್ಟಾಗ್ರಾಮ್ ಅದು. ಆ್ಯಂಡ್ ನೀವು ನೋಡ್ರಿ ನಿನ್ನೆ ದಿಲೀಪ್ ರಾಜ್ ಅವ್ರು ತೀರ್ಕೊಂಡ್ರಲ್ಲ. ಲೈಕ್ ಅದ್ರ ಹಿಂದೊಂದು ಬ್ಯಾಕ್ ಒಂದು ಸ್ಟೋರಿ ಐತ್ರಿ ಫ್ಯಾಮಿಲಿ. ಲೈಕ್ ಏನ್ರಿಪ್ಪ ಅಂತಂದ್ರೆ ಅದ್ರ ಪ್ರೀವಿಯಸ್ ಡೇ ಏನಾಗಿತ್ರಿಪ್ಪ ಅಂತ, ಸ್ಮಾರ್ಟ್ ವಾಚ್ ಆಲ್ಮೋಸ್ಟ್ ಗುರ್ತೈತಿ. ಇದು ಯಾರು ನಾವು ನಾರ್ಮಲ್ 2,000, 4,000, 5,000 ಹಾಕೊಂತಲ್ರಿ ಸ್ಮಾರ್ಟ್ ವಾಚ್, ಅಷ್ಟು ಅಕ್ಯುರೇಟ್ ಇರೋದಿಲ್ಲ ರೀ ಅದು. ಅದ್ರ ಸಂಬಂಧ ಈಗ ನೀವು ಕ್ರಿಕೆಟರ್ ನೋಡಿರಿ, ಕ್ರಿಕೆಟರ್ ಲೆಫ್ಟಿಗೆ ಒಂದು ವಾಚ್ ಹಾಕೊಂತ, ರೈಟ್ ಸೈಡ್ ಒಂದು ಫಿಟ್ನೆಸ್ ಬ್ಯಾಂಡ್ ಹಾಕೊಂಡಿರ್ತಾರಲ್ಲ, ಅದು ಮಾನಿಟ್ರಿಂಗ್ ಮಾಡ್ತಿರ್ತೈತಿ. ಅದು ಭಾಳ ಅಕ್ಯುರೇಟ್ ಇರ್ತೈತಿ. ಅಷ್ಟು ಅಂತೆಲ್ಲ ಬಟ್ ಪ್ರಿಟೆಂಡ್ ಮಾಡಕ್ಕೆ. ರೀಸೆಂಟಾಗಿ ಒಬ್ರದ್ದು ಹೆಂಗೆ ಡೆತ್ ಆಗೋದ್ರಿಂದ ಉಳಿದೈತಿ. ಅದು ಎದರಿಂದ ರೀಪ್ಪ ಅಂತ ಆ್ಯಪಲ್ ವಾಚಿಂದ. ಯಾಕೆ iWatch ಒಳಗೆ ಹೆಂಗೆ ಆಕೈತ್ರಿಪ್ಪ ಅಂತ ಕಾಸ್ಟ್ಲಿ ಐತಿ. ಇವೊಂದು ಇಟ್ ಕಾಸ್ಟ್ ಅರೌಂಡ್ 70,000, 50,000, 30,000, 1 lakh ಮಟನೂ ಐತಿ. ಅದ್ರೊಳಗೆ ಹೆಂಗೆ ಆಕೈತ್ರಿಪ್ಪ ಅಂತ, ನೀವು ರಾತ್ರಿ ಮಕ್ಕೊಂತಿರಲ್ಲ, ಮಕ್ಕೊಂಡ್ಕೊಳ್ಳಿ ನೀವು ಎಷ್ಟು ಡೀಪ್ ಸ್ಲೀಪ್ ಮಾಡಿರಲ್ಲ, ಇಡೀ ದಿನ ನೀವು ಮಕ್ಕೊಂತಿರಲ್ಲ ರೀ 2 ತಾಸು ನೀವು ಡೀಪ್ ಸ್ಲೀಪ್ ಆಗಿರಂಗಿಲ್ಲ ರೀ. ಅದು ಡೀಪ್ ಸ್ಲೀಪ್ ಆಗೋದು 1 ರಿಂದ 2 ತಾಸು ಅಷ್ಟೇ, ನಂಗೆ ಗುರ್ತಿರೋ ಮಟ್ಟಿಗೆ. ಆ ಟೈಮ್ನಾಗ ಏನಾಗೈತ್ರಿಪ್ಪ ಅಂತ, ನೀವು 2 ತಾಸು ಪೂರ ಡೀಪ್ ಸ್ಲೀಪ್ದಾಗಿರ್ತೀರ. ಆ ಟೈಮ್ನಾಗ ನೀವು ನಿಮ್ಮ ಕಟ್ಟಾಡ್ಸಿದ್ರೆ, ಮುಟ್ಟಿದ್ರೆ ನಿಮ್ಗೆ ಏನು ಫರ್ಕ ಗುರ್ತಂಗಿಲ್ಲ, ಅಷ್ಟು ಡೀಪ್ ಸ್ಲೀಪ್ ಇರ್ತೈತಲ್ಲ. ತಾಸಿಗೆ ಒಂದು ದಿನಕ್ಕೆ ಇಷ್ಟ ಅಂತಂದು ಆಗಿರ್ತೈತೆ ರೀ ಅದು. ಆ ಟೈಮ್ನಾಗ ಏನಾಗಿರ್ತೈತಿ, ಮಕ್ಕೊಂಡಾಗದು iWatch ಒಳಗೆ ಏನಾಗೈತಿ, ಒಬ್ಬರಿಗೆ ಹಿಂಗೆ ಹಾರ್ಟದ್ದೇನೋ ಕಡಿಮೆ ಆಗತ್ತೈತೆ ಅಂತ ಗುರ್ತಾಗೈತಿ. ಅವ್ರು ಡಾಕ್ಟರ್ ಕನ್ಸಲ್ಟ್ ಮಾಡ್ರೆ ಅವಾಗ ಗುರ್ತಾಗೈತಿ ಅವ್ರು ಮೈನರ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ. ಅವ್ರು ಉಳಿದ್ರೆ. ಬಟ್ ಇವ್ರದ್ದು ಏನಾಗೈತಿ, ಇವ್ರು iWatch ಯೂಸ್ ಮಾಡ್ತಿದ್ದಾರೆ, ಏನು ಯೂಸ್ ಮಾಡ್ತಿದ್ದಾರೆ ಐ ಲಿಟ್ರಲಿ ಡೋಂಟ್ ನೋ. ಯಾರಿಪ್ಪ ಅಂತ ದಿಲೀಪ್ ರಾಜ್ ಅವರು ಅದನ್ನ ರಾತ್ರಿ ದಿನ ವಾಚ್ದ ಅಲರ್ಟ್, ಇವ್ರಿಗೆ ಏನಾಗೈತಿ ಹಾರ್ಟ್ ಪೇನ್ ಚಾಲು ಆಗೈತಿ. ಹಾರ್ಟ್ ಪೇನ್ ಆಗೋ ಜೊತೆ ಹಾರ್ಟ್ ಅಟ್ಯಾಕ್ ಆಗತ್ರ ಮನೆ ಒಳಗದ ಆಸ್ಪ್ರಿನ್ ಅಂತ ಒಂದು ಗುಳಿಗೆ ಬರ್ತೈತಿ ರೀ. ಮನ್ಯಾಗ ಒಂದು ಇಟ್ಬಿಡ್ರಿ ಅದನ್ನ ನೇತನ ಒಂದು 10 ಗುಳಿಗೆ ತಂದು ಏನಾಕೈತ್ರಿಪ್ಪ ಅಂತ ಆಸ್ಪ್ರಿನ್ ಅದು ಏನಾಕೈತಿ, ಆ ಟೈಮ್ನಾಗ ಏನಾಕೈತ್ರಿ ಹಾರ್ಟ್ ಅಟ್ಯಾಕ್ ಏನ್ರಿ ನಿಮ್ಗೆ ಹಂಗೆ ಆಗತ್ತಂತ ತಿಕೋರಿ, ಅದನ್ನ ಬಾಯಿಗೆ ಇಟ್ಕೊಂಡು ಕಡಿಬೇಕ್ರಿ, ಚೀವ್ ಮಾಡ್ಬೇಕಾದ್ರೆ. ಚೀವ್ ಮಾಡಿ ಬಡಕ್ನ ಹಾಸ್ಪಿಟಲ್ಗೆ ಹೋಗ್ಬಿಡೋದು. ಒಂದು 10-15 ನಿಮಿಷ ಉಳಿಸ್ತೈತಿ ಅದು ಅದ್ರ ಸಂಬಂಧ. ಅದ್ರ ಜೊತೆ ಏನರಪ್ಪ ಫ್ಯಾಮಿಲಿ ಅಂತ ಇನ್ನೊಂದು ಏನು ರೀ ಅಂತಂದ್ರೆ, ಅವ್ರೇನು ಮಾಡ್ಯಾರ, ಹಿಂದಿನ ದಿನ ಏನಾಗೈತಿ ಇವ್ರಿಗೆ ಎದಿ ಪೇನ್ ಆಗೈತಿ. ಹಾರ್ಟ್ ಅಟ್ಯಾಕ್ ಆಗತ್ತೆ ಸಿಂಪ್ಟಮ್ಸ್ ಏನಿರ್ತೈತಿಪ್ಪ ಅಂತ, ಎದಿ ಹಿಡಿದು ಹಿಂಗೆ ಕ್ಯೂಚ್ ಹಾಕಿ ಚಾಲು ಆಗ್ಬಿಡ್ತದೆ. ಹಿಂಗೆ ಕಚ್ಪಚ್ ಕ್ಯೂಚ್ ಆದಾಗ ಏನಾಗಕ್ಕೆ ಚಾಲು ಆಗೈತಿ ರೀ, ಸ್ವೆಟ್ ಆಗಕ್ಕೆ ಚಾಲು ಆಕೈತಿ ಮನುಷ್ಯ. ಆಮ್ಯಾಗ ಈ ರೈಟ್ ಸೈಡ್ ಪೂರ ಕೈ, ಕಾಲು, ಬೆನ್ನು ಅದು ನೋವಾಗಕ್ಕೆ ಚಾಲು ಆಕೈತೆ ಅಂತ. ಅವಾಗ ಹಿಂಗೆ ಆಗೈತಿ. ಅವ್ರು ಏನು ಮಾಡ್ಯಾರ, ಬಡಕ್ನ ಸ್ಮಾರ್ಟ್ ವಾಚ್ ಒಳಗೆ ಚೆಕ್ ಮಾಡ್ಯಾರ. ಅಂತಂದ್ರೆ ಅದು ಹೆಂಗೆ ಆಕ್ಸಿಜನ್ ಅದು ಚೆಕ್ ಮಾಡ್ತೀವಲ್ಲ, ಹಂಗೆ ECG ಗಟ್ಟಲೆ ಚೆಕ್ ಮಾಡ್ಯಾರ. ಅದ್ರೊಳಗೆ ನಾರ್ಮಲ್ ಬಂದ್ಬಿಟ್ಟೈತಿ. ಅವ್ರು ಏನು ಮಾಡ್ಯಾರ, ಹಂಗಾರೆ ನಾರ್ಮಲ್ ಬಂದೈತ್ರಿಪ್ಪ ಅಂತ ಏನು ಮಾಡ್ಯಾರ, ಡಾಕ್ಟ್ರಿಗೆ ಕನ್ಸಲ್ಟ್ ಮಾರನೇ ದಿನ ತೊಗೊಂಡಾರ. ಮುಂಜಾನೆ ಲೇಟ್ ನೈಟ್ ರಾತ್ರಿ ಏನಾಗ್ಬಿಟ್ಟೈತ್ರಿ, ಅರ್ಲಿ ಮಾರ್ನಿಂಗ್ ಅವ್ರು ತಿಳ್ಕೊಂಬಿಟ್ಟಾರ. ಅದಕ್ಕೆ ಟೆಕ್ನಾಲಜಿ ನಂಬ್ರಿ, ಬಟ್ ತೀರನೂ ಭಾಳ ಓವರ್ ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಹೇಳಕತ್ತೈತಿ, ಲೈಫ್ ಈಸ್ ವೆರಿ ಪ್ರಿಷಿಯಸ್ ಫ್ಯಾಮಿಲಿ. ಲೈಫ್ ಈಸ್ ವೆರಿ ಅನ್ಪ್ರೆಡಿಕ್ಟೇಬಲ್. ಬಟ್ ಹೇಳ್ತಾನಲ್ಲ, ಸಣ್ಣವ್ರಿದ್ದಾಗಿನ ಲೈಫ್ ಅದು ಮುಂಜಾನೆ ಮಳೆಯಾಗ ಶಾಲೆ ಬಂಕ್ ಕುಡಿದು ಹೊಟ್ಟೆ ನೋವು ಅಂತಂದು ಮನ್ಯಾಗ ಮಕ್ಕಳು ಡೋರೆಮೋನ್ ನೋಡ್ಕೊಂತ ಕುಂದಿರೋದು. ಆ ಲೈಫ್ ಮತ್ತೆ ವಾಪಸ್ ಬರಂಗಿಲ್ಲ ರೀ. ಮಾನವ ಜೀವನ ಏನು ಕೊಟ್ಟಾನಲ್ಲ ದೇವ್ರ, ಎಂಜಾಯ್ ಮಾಡಕ್ಕೆ ಕೊಟ್ಟಾನಂತ. ನಿಮ್ಗೆ ಎಷ್ಟಕ್ಕೆ ಅಷ್ಟು ಎಂಜಾಯ್ ಮಾಡಿರಿ. ಯಾಕಂತ ನೀವು ತಿಳ್ಕೊಂಡಿರಿ, ಇದಾದ್ಮ್ಯಾಗೂ ನನ್ನ ಜೀವನ ಸಿಗ್ತೈತಿ, ನಾ ಎಂಜಾಯ್ ಮಾಡ್ತೀನಿ, ಮತ್ತೆ ಮುಟ್ಟಿ ಬರ್ತೀನಿ ಭೂಮಿ ಮ್ಯಾಗ. ಯಾರಿಗೂ ನೋಡಿಲ್ಲ ಅದನ್ನು, ಯಾರಿಗೂ ಗುರ್ತೂ ಇಲ್ಲ ಅದು. ಅದ್ರ ಸಂಬಂಧ ಮ್ಯಾಗ ಕೂತ್ಕೊಳ್ಳಿ ಸ್ವರ್ಗ ಐತಿ, ನಾವು ಸ್ವರ್ಗಕ್ಕೆ ಹೋಕ್ಕೇವಿ, ನರ್ಕಕ್ಕೆ ಹೋಕ್ಕೇವಿ. ಇಲ್ಲೇ ಸ್ವರ್ಗ, ಇಲ್ಲೇ ನರ್ಕ, ಇಲ್ಲೇ ಅನ್ಭವಿಸೋದ್ರಿ ಎಲ್ಲ. ಇಲ್ಲೇ ನೀವು ಏನು ಒಳ್ಳೆ ಕರ್ಮ ಮಾಡ್ತೀರಿ, ಒಳ್ಳೇದವ್ರು ಆಗಿರ್ತೀರಿ. ನೀವು ಕೆಟ್ಟ ಕರ್ಮ ಮಾಡಿದ್ರಿ ಮಂಗೆ ಆಗತ್ಲೆ ಹಾಕಿರಿ ಅಷ್ಟೇ. ದ್ಯಾಟ್ಸ್ ದ ಸಿಂಪಲ್ ರೂಲ್ ಫ್ಯಾಮಿಲಿ. ಬರ್ರಿ ಎಂಜಾಯ್ ಮಾಡ್ರಿ ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ. ಏನು ಬೇಕು ನಿಮಗೆ? ನಮ್ಮ ಓಣ್ಯಾಗಿನ ಹುಡುಗರು ಆಟ ಆಡಿ ಮುಗಿಸಿದ್ರ ಅನಿಸ್ತೈತಿ. गाइस जरा स्लोक क्या बे ये ने क्या बा कुछ व्लॉग ही नहीं है, कुछ व्लॉग ही नहीं। क्या कुछ व्लॉग नहीं डाला बे? नहीं देखा आपने?
सचिश लाइफ में भी डाले वो नहीं डाला अभी। डाला ना, क्या देता? हाँ? मैं मेरा ही देता, तू लेता? नहीं नहीं लेता क्यों? नहीं, मुझको नहीं लगता। क्या नहीं लगता? हैं? क्या नहीं लगता? तू क्या पूछा? मुझको थोड़ा भी समझ नहीं आया। वो नहीं समझ सकते आप, बहुत छोटे हो ना। हाँ हाँ? हाँ? कितना पसीना पसीना हो गया भाई तू। आप उनको बोलते मियाँ भाई। चल हाँ आज के बच्चे, क्या क्या ले चल। आप घर चलो, मैं घर में ही हूँ। मेरे घर में पास मेरे घर में। मैं घर में ही हूँ। हाँ वहाँ अंदर अंदर है? वहाँ अंदर था। अंदर नहीं जाऊंगा मैं, अंदर बहुत गर्मी है। इधर बाहर क्या है वो, क्या है? विंड को क्या बोलते हैं हिंदी में? विंड को क्या बोलते हैं? हवा बोलते हैं यार, बाहर हवा बहुत है। अगर गेट खोल दिया ना तेरा चल चल दिखा दूंगा बाहर आके। ಮುಷ್ಕಿರಿ ಇರ್ಬೇಕು ಓಣ್ಯಾಗ. ಮಗು ಬಾಣಂತಿ ನೋಡಕ್ ಹೋಗ್ತೀವಿ, ಬರೀ ಕೈಯಲ್ಲಿ ಹೋಗಕ್ ಬೇಡ, ಹಣ್ಣಾದ್ರೂ ತಗೊಂಡ್ ಬರೀ ಹೋಗೋಣ. ಫ್ಯಾಮಿಲಿ ಒಂದೆರಡು ಮೂರು ಮ್ಯಾಚ್ ಪಬ್ಜಿ ಆಡೋಣ, 2 ದಿನ ತಾಡೆಲ್ಲ. ಬರೀ ಸ್ಟೇಡಿಯಂ ಆಗಿರ್ ಫ್ಯಾಮಿಲಿ, ಸ್ವಲ್ಪ ಹೊತ್ತು ಬಿಟ್ಟು ಸಿಗ್ತಾನಂತ. ಲೆಟ್ಸ್ ಗೋ. 2 hours later. ಏನಪ್ಪ ಟೈಮ್ ಎಷ್ಟಾಗೈತಿ ಅಂತ 1 ಗಂಟೆ ಆಗಿ ಬಂದೈತಿ. ಆ್ಯಂಡ್ ಅದ್ರ ಜೊತೆ ಏನಪ್ಪ ಅಂತಂದ್ರೆ ಈಗ ಜಸ್ಟ್ ಊಟ ಆಗೈತಿ, ಊಟ ಇನ್ ದ ಸೆನ್ಸ್ ಆಗೈತಿ. ಆ್ಯಂಡ್ ಎಲ್ಲೂ ಹೊರಗೆ ಹೋಗೋಕ್ಕಾಗಲಿಲ್ಲ, ಯಾಕಂತ ನಿಮ್ಗೆ ಗುರ್ತೈತಲ್ರಿ 12 ತಾಸು ಮಕ್ಕೊಂಬಿಟ್ಟೆ. ಮತ್ತೊಂದು 10 ತಾಸು ಮಕ್ಕೊಂಬಿಟ್ಟಿದ್ದೆ. ಎಲ್ಲ ಚಿನ್ನೈತ್ರಿ. ದಟ್ಸ್ ಆಲ್ ಫಾರ್ ಟುಡೇಸ್ ಬ್ಲಾಗ್ ಫ್ಯಾಮಿಲಿ. ಕನ್ಸಿಸ್ಟೆನ್ಸಿನ ಜಾಸ್ತಿ ಫೋಕಸ್ ಮಾಡತ್ತೀನಿ. ಒಂದು ಸ್ವಲ್ಪ ಜಪಾದು ಮಾಡೋಣ, ಬ್ಲಾಗ್ ಎಡಿಟ್ ಮಾಡೋಣ. ಮತ್ತು ಮುಂಜಾನೆ ಹೇಳ್ಬೇಕು ಹೆಂಗಾಗಿಬಿಟ್ಟೆ ಲೂಪ್ನಾಗ ಅದೇನು ಅನ್ಸಕತ್ ಬಿಟ್ಟದ. ನಾ ಭಾಳ ಮಂದಿಗೆ ಹಂಗೆ ಅನ್ಸತ್ತಿರ್ಬೇಕು. ಮುಂಜಾನೆ ಹೇಳ್ತೀವಿ ಕಾಲೇಜ್ ಹೋಗೋರು ಕೆಲ್ಸಕ್ಕೆ ಹೋಗೋರು ಮತ್ತು ಸಂಜೆಗೆ ಬರ್ತೀವಿ, ಊಟ ಮಾಡ್ತೀವಿ, ಮುಕ್ಕೊಂತೀವಿ. ಮತ್ತು ರಾತ್ರಿ ಆಕೈತಿ, ಮತ್ತು ಹಿಂಗೆ ಆಕೈತಿ. ಜಿಂದಗಿ ಒಳಗದ ಕ್ರಿಸ್ಪ್ ಅದು ಹಿಂಗೆ ಸ್ಪಾರ್ಕ್ ಏನು ಉಳಿದೇಳ್ರಿಪ್ಪ ಫ್ಯಾಮಿಲಿ. ನಾ ಏನು ಮಾಡತ್ತೀನಿ ನಂಗೆ ಏನು ಅರ್ಥ ಆಗೋಲ್ತೆ. ನಾ ಹೆಂಗೆ ಮಾಡತ್ತೀನಿ, ನಂಗೆ ಏನು ಅನ್ಸತ್ತೈತಿ ಅದು ಎಕ್ಸಿಕ್ಯೂಟ್ ಆಗೋಲ್ತೆ. ಡೈಲಿ ಇಂಪ್ರೂವ್ ಆಗ್ಬೇಕಂತಾರೆ, ಬಟ್ ನಾ ಡೈಲಿ ಉಲ್ಟಾಗತ್ತೈತ್ರಿ. ನಾ ಮೈನಸ್ನಾಗ ಹೊಂಟ್ಬಿಟ್ಟೆ, ನಾ ಪ್ಲಸ್ ಆಗೋವಲ್ಲೇ. ನನ್ನ ಬದಲ 100 ತಲೆಯಾಗ 108 ಚಿಂತಿ ಹೆದರಿಕೆ ಹತ್ಬಿಟ್ಟೆ ನಂಗೆ ಜಿಂದಗಿ ಮ್ಯಾಗ. ಅದ್ರ ಜೊತೆ ಏನ್ರಪ್ಪ ಇಲ್ಲೇನ್ರಿ ಎದಿ ಇದೇನ್ರ ನಾವು ವರ್ಕೌಟ್ ಅದು ಮಾಡಿರ್ತೀವಿ, ಒಂದು ಸ್ವಲ್ಪ ಏನಾರ ಜಾಸ್ತಿ ಹಿಂಗೆ ಹಿಡ್ಕೊಂಡು ಮಕ್ಕೊಂಡಿರ್ತೀವಿ. ಎದೇನ್ರು ಅದು ಹೆದರಿಕೆ ಬಿಡ್ತೈತಿ, ಏನರ ಆತನಪ್ಪ ನನಗೆ, ಏನು ರಾಕೈತನಪ್ಪ ನನಗೆ, ಹಂಗೆ ಹೆದರಿಕೆ ಬಿಟ್ಟಿದ್ರಪ್ಪ ಭಾಳದ. ದೇವ್ರು ನನಗೆ ಎಲ್ಲ ಪ್ರತಿಯೊಬ್ಬರಿಗೂ ಒಂದೊಂದು ರೀಸನಿಗೆ ಹುಚ್ಚಿರ್ತಾನಂತ್ರಿ. ನನಗೆ ಏನು ಎದಕ್ಕೆ ಹುಚ್ಚ ನಂಗೆ ಏನು ಅರ್ಥ ಆಗೋಗ್ತಿಲ್ಲ. ಭಾಳ ಓವರ್ ಥಿಂಕ್ ಮಾಡ್ತೀನಿ ರೀ. ನಾನು ಓವರ್ ಥಿಂಕ್ ಮಾಡ್ತೀನಿ, ಅದು ಓವರ್ಕಮ್ ಆಗೋದು ನನಗೆ ಅಂತಾರಲ್ಲ. ಭಾಳ ಮಂದಿ ಅಂದ್ಕೊಂಡು ಏನು ಪೈಮ ಎಷ್ಟು ಪ್ರವಚನ ಬಿಗಿತಾನೆ, ಬರೇ ಮಾತು ಹಚ್ಚಿದ ವಟ ಹಚ್ತಾನೆ. ಬೈ ನನಗೆ ಭಾಳ ಎಕ್ಸ್ಪೀರಿಯನ್ಸಸ್ ಅದಾವ ರೀ. ನನ್ನ ಜಿಂದಗಿನ ಎಕ್ಸ್ಪೀರಿಯನ್ಸ್ ಭಾಳ ಅದಾವ. ನನ್ನ ಮ್ಯಾಗ ಒಂದು ಪಿಕ್ಚರ್ ಮಾಡ್ಬೋದು ನೋಡಿರಿ, ಆಟೋಬಯೋಗ್ರಫಿ ಇರುತ್ತೆ. ಅಷ್ಟೇನು ನಾ ಫೇಮಸ್ ಇಲ್ಲ, ನನ್ನ ಮ್ಯಾಗ ಒಂದು ಪಿಕ್ಚರ್ ಮಾಡ್ಬೋದು. ಅಂಥ ಕಥೆಗಳದಾವ ನನ್ನ ಜಿಂದಗಿ ಒಳಗೆ. ಬಟ್ ಅದ್ರ ಫೇಸ್ ಮಾಡ್ಕೊಂಡು ನಕ್ಕೊಂತ ಕುಂತಿರ್ತೀನಿ ನಿಮಗೆ ಎಂಟರ್ಟೈನ್ ಮಾಡೋಕೆ. ಈಗ ನಿಮಗೂ ಒಂದು ಸ್ವಲ್ಪ ಬೋರ್ ಆಗೋಕೆ ಚಲೋ ಆಗೈತಿ. ಹೊಸ ಟ್ರೈ ಮಾಡಿರಿ, ಚಾಲೆಂಜಸ್ ಮಾಡಿರಿ. ಅದ್ರ ಜೊತೆ ಮನೆಯೊಳಗೆ ಪ್ರ್ಯಾಂಕ್ ಮಾಡಿರಿ. ನಮ್ಮ ಮನ್ಯಾಗ ಹೆಂಗೆ ಅದೇವ್ರಿ ಅಂತ ನಾವು ಪ್ರ್ಯಾಂಕಿಂಗ್ ಏನು ತಲೆ ಕಟ್ಸೋಂಗಿಲ್ಲ. ಈ ಎಕ್ಸಾಂಪಲ್ ನಾ ಪ್ರ್ಯಾಂಕ್ ಅನ್ನತ್ತೀರಿ ನೀವು ಭಾಳ ಮಂದಿ ಪ್ರ್ಯಾಂಕ್ ಮಾಡಿರಿ. ಈ ಎಕ್ಸಾಂಪಲ್ ನಾ ಯಾವುದೋ ಒಂದು ಹುಡುಗಿಗೆ ನಾವು ಮದುವೆ ಆಗಿ ಬಂದೆ. ಇನ್ ದ ಸೆನ್ಸ್ ನಾ ಯಾವುದೋ ಒಂದು ಹುಡುಗಿ ಲವ್ ಮಾಡತ್ತೀನಿ, ನನ್ನ ಮನ್ಯಾಗ ಬಂದು ಹೇಳಿದ್ರು ಅಂತಾರೆ, ಸುಮ್ಮ ಬಿಡ್ತಾರೆ ಅವ್ರು. ಯಾಕಂದ್ರೆ ಎಲ್ಲರೂ ನಾವು ಅಯ್ಯೋ ನೀ ಎದಕ್ಕೆ ಮದುವೆ ಆಗಿ ಬಂದೇಕಿ, ನಾವು ಹೊಡೆದು ಬಿಡ್ತೀನಿ, ನಿಂಗೆ ಹೊಡಿತೇನೆ ಅಂತ ಅವ್ನು ಹೇಳಂಗೆ ಇಲ್ಲ. ಎಷ್ಟು ದಿನ ಇದ್ದೇವೆ ರೀ ಫ್ಯಾಮಿಲಿ ನಾವು ಜಿಂದಗಿ ಒಳಗೆ. ಭೂಮಿ ಮ್ಯಾಗ ಎಷ್ಟು ಅಂತಿದ್ದೇವೆ. ಇವೆಲ್ಲ ಬಾಡಿಗೆ ಮನೆ ರೀ. ನಮ್ಮ ಮನೆ ಇರೋದು ಮ್ಯಾಗಿನ ಮನೆ ಅಂದ್ರೆ ಹಿಂಗಲ್ಲ, ಮ್ಯಾಗ ಸತ್ ಮ್ಯಾಗ ಹೋಗ್ಯವಲ್ಲ ಅದು ಸ್ವಂತ ಮನೆ. ಇವೆಲ್ಲ ಬಾಡಿಗೆ ಬಂದೇವ್ರಿ. ನಾವು ಎಲ್ಲ ಕೆಲ್ಸಕ್ಕೆ ಬಂದೇವೆ. ಈಗ ಹಂಗಿರ್ತೈತಿ. ಈಗ ನಾ ಪ್ರ್ಯಾಂಕ್ ಮಾಡಿ ಈಗ ನಮ್ಮ ತಂಗಿನ ಭಾಳ ಮಂದಿ ಅಂತ್ರಿ 24/7 ಇಗ್ನೋರ್ ಮಾಡಿರಿ ಅಂತ. ನಮ್ಮ ತಂಗಿ ಇಗ್ನೋರ್ ಮಾಡಿ ಈಗ ನೋಡ್ರಿ ಆಕಿ ರೂಮ್ನಾಗ ಅದ. ನಾನು ಜಾಸ್ತಿ ಮಾತಾಡಂಗಿಲ್ಲ. ಅದೇ ಏನು ವ್ಲಾಗ್ ಮಾಡ್ಕೊತ ಕುಂತಿರ್ತೇವೆ ಏನ್ರಿ ಒಂದೇ ರೂಮ್ನಾಗ ಏನು TV ನೋಡ್ತಿರ್ತೀವಿ, IPL ನೋಡ್ತೀವಿ, ಮಾತಾಡ್ತೀವಿ, ಅದೆಲ್ಲ ಅಷ್ಟೇ. ನಾನು ಬಿಟ್ಟು 24 ತಾಸು ಜೊತೆಗೆ ಇರ್ತೀವಿ, ಜೊತೆಗೆ ಅಡ್ಡಾಡ್ತೀವಿ, ಜೊತೆಗೆ ತಿಂತೀವಿ. ಇರಂಗಿಲ್ಲ ರೀ ಹಂಗೆ. ಆಕಿ ಬೇರೆ ಟೈಮ್ ತಿಂತಾಳೆ, ನಾ ಬೇರೆ ಟೈಮ್ ತಿಂತೇನೆ. ನಂಗೆ ನಿದ್ದೆ ಬಂದು ನಾ ಮಕ್ಕೊಂತೇನೆ, ಆಕಿ ನಿದ್ದೆ ಬಂದರೆ ಯಾಕೆ ಮಕ್ಕೊಂತಾಳೆ. ಈಗ ನಮ್ಮ ಮನೆಯಾಗಿನ ಅವ್ರಿಗೆ ನಾ ಯಾರಿಗೂ ಪ್ರ್ಯಾಂಕ್ ಮಾಡಿರಿ, ಯಾರು ನಮಗೆ ಅಲ್ಲ. ನಾವು ಯಾರಿಗೂ ಇಗ್ನೋರ್ ಮಾಡಿ ಏನು ಫರ್ಕ ಬೀಳಂಗಿಲ್ಲ ಯಾರಿಗೂ. ಈ ಎಕ್ಸಾಂಪಲ್ ನಮ್ಮ ತಂಗಿ ನನ್ನ ಜೊತೆ ಮಾತಾಡೋದು ಬಿಟ್ಟರೆ ನಾ ಇಂಥನ್ನೇ ಕರ್ಸ್ಕೊಂಗಿಲ್ಲ. ನನ್ನ ಪಡೆಗೆ ನಾ ತಿಂತೀನಿ, ನಾವು ತಿಂತೀನಿ, ಹೊರಗೆ ಅಡ್ಡಾಡ್ತೀನಿ, ಬರ್ತೀನಿ, ನಾ ಮಕ್ಕೊಂತೀನಿ. ಆಕಿನೂ ದ ಸೇಮ್ ಫಾಲೋ ಮಾಡ್ತಾ. ನಾವು ಯಾರಿಗೂ ಮಾಡೋಕೆ ಬರೋಂಗಿಲ್ಲ. ನಾ ಪ್ರ್ಯಾಂಕ್ ಮಾಡೋಕೆ ಆಪ್ಷನ್ ಇಲ್ಲ. ನಾ ಚಾಲೆಂಜ್ ಏನೋ ವೀಡಿಯೋಸ್ ಮಾಡ್ಬೋದು, ಬಟ್ ಚಾಲೆಂಜ್ ವೀಡಿಯೋಸ್ ನನ್ನ ಚಾನಲ್ನಾಗ ನಾವು ಮಾಡೋಕೆ ಬರೋಂಗಿಲ್ಲ. ಅಕ್ಕಿ ಚಾನಲ್ನಾಗ ಮಾಡ್ಬೇಕಂತ ಐತಿ, ಅದಕ್ಕೆ ನಾ ಚಾಲೆಂಜ್ ವೀಡಿಯೋಸು ಮಾಡೋಕೆ ಬರೋಂಗಿಲ್ಲ. ನಾ ಪ್ರ್ಯಾಂಕ್ ಮಾಡೋಕೆ ಬರೋಂಗಿಲ್ಲ, ಇಗ್ನೋರ್ ವೀಡಿಯೋ ಮಾಡೋಕೆ ಬರೋಂಗಿಲ್ಲ. ಆಪ್ಷನ್ ಇಲ್ಲ ರೀ ನಂಗೆ. ಒಂದು ಎಕ್ಸ್ಪ್ಲೋರ್ ಮಾಡ್ಬೇಕು, ನನ್ನ ಲೈಫ್ ಸ್ಟೈಲ್ ಬ್ಲಾಗ್ ತೋರಿಸ್ಬೇಕು. ನಾ ಅಷ್ಟೇ ಬಿಟ್ಟು ನನಗೆ ಏನೂ ಆಪ್ಷನ್ ಇಲ್ಲ. ಹಿಂದಿ ಚಾನಲ್ ಒಳಗೆ ಏನು ಟ್ರೈ ಮಾಡ್ಬೇಕಂತ ಅದೀನಿ. ನನಗೆ ಅದು ಬ್ಯಾಲೆನ್ಸ್ ಆಗೋಲ್ತ್ರಿ. ಏನು ನಂಗೆ ಅದು ನಾ ಭಾಳ ಒಂದು ಸ್ವಲ್ಪ ಹೆಂಗೆ ಅದೇನಿಪ್ಪ ನಾ ಸೆನ್ಸಿಟಿವ್ ಅದೇನಿ. ಹಿಂಗೆ ಒಂದು ಸ್ವಲ್ಪ ಯಾರು ಹಿಂಗೆ ಸಟ್ಟಾನೆ ಏನಾರ ಅಂದ್ಬಿಟ್ರೆ ಅಂದ್ರೆ ನಂಗೆ ಹತ್ತಿ ಬಿಡ್ತೈತಿ.
ಏನು ಮಾಡಕ್ಕೆ ಬರಂಗಿಲ್ಲ ರೀ. ಹೋಪ್ ಫಾರ್ ದ ಬೆಸ್ಟ್ ಫ್ಯಾಮಿಲಿ. ದಟ್ಸ್ ಆಲ್ ಫಾರ್ ಟುಡೇಸ್ ಬ್ಲಾಗ್ ಫ್ಯಾಮಿಲಿ. ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಸೇರುತ್ತೆ ಮಾಡಿ. ನಿಮಗೆ ಸೇರಿನ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾತ್ರ ಮರಿಬೇಡ್ರಿ. ಪರಂಪರೆ ಮುಂದುವರ್ಸೋಣ ಅಂತ ಹೇಳಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ನೀವು ಬ್ಲಾಗ್ದಾಗ. ಸೊ ತಪ್ಪದೆ ಸ್ಟೇ ಸೆಕ್ಸಿ. ಬಾಯ್ ಹಾಗಲೇ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.